ಇರು. ಆ ಹುಚ್ಚಿ ಹಾಗೇನಮ್ಮ, ಹಾಕಿದ್ರು ಉಳಿಸ್ಕೊಳಲ್ಲ. ಹಾಗಂತ ಬಿಟ್ಬಿಡಕ್ಕಾಗತ್ತಾ? ಎಲ್ರೂ ಹೇಗ್ ನೋಡ್ತಿದಾರೆ ನೋಡು. ಝೂಮ್ ಮಾಡು ಮಗ. ಝೂಮ್ ಮಾಡು ಮಗ, ಝೂಮ್ ಮಾಡು. ಏಯ್, ಮತ್ತೆ ಯಾಕೆ ತೆಗ್ದೆ? ಅಯ್ಯೋ. ಏಯ್, ನಿಂತ್ಕೋ ಅಂದೆ ತಾನೆ? ಏಯ್, ನಿಂತ್ಕೋ ಅಂದೆ ತಾನೆ? ಗುಂಡಿ ಹಾಕು ಮೊದ್ಲು. ಆ ಗುಂಡಿ ಹಾಕೋ ಮೊದ್ಲು. ಒಳ್ಳೆ ಹುಡುಗಿ ತಾನೆ ನೀನು? ಒಳ್ಳೆ ಹುಡುಗಿ ತಾನೆ ನೀನು? ನಿನ್ನೋ ಏನಂದ್ರೆ ವಿಡಿಯೋ ಮಾಡ್ತಾ ಇದೀರ ಅನ್ಸುತ್ತೆ. ಯಾ ಬ್ರೋ, ಇವಾಗ್ಲೇ ಅಪ್ಲೋಡ್ ಮಾಡ್ತೀನಿ. ವೈರಲ್ ಆಗುತ್ತೆ ನೋಡ್ಕೋ. ಹೌದಾ? ಎಲ್ಲಿ ತೋರ್ಸು ಒಂದ್ಸಲ. ಇಲ್ಲಿ ನಾನು ಎಲ್ಲಿದ್ದೀನಣ್ಣ? ನಿಂದು ನಂದು ಹಾಕದ್ರೆ ಯಾರು ನೋಡ್ತಾರ ಬ್ರೋ? ಹಾಗಂತೀಯ? ನೋಡೋಣ, ಕುಡಿಲ. ನಿಮಗೇನ್ರ ಚಿಕನ್ ಮಟನ್ ಹಾಕ್ಸಿ ಹೇಳ್ಬೇಕಾ? ತೆಗೀರಾ? ತೆಗಿತೀರಿ. 50,000 ಜನ ನೋಡ್ತಿದಾರ. ಲೈ 50K ವ್ಯೂಸ್ ಅಂತ ಕಂಡ್ರೋ. ನಿಮಗೂ ಬಟ್ಟೆ ಇಲ್ಲ ಅಂದ್ರೆ ಚೆನ್ನಾಗಿ ನೋಡ್ತಾ ಇದಾರೋ. ಒಂದ್ ಕೆಲ್ಸ ಮಾಡೋಣ, ಡ್ರಾಯರ್ ಮೇಲೆ ಇರೋ. ಇನ್ನೊಂದು 100K ಜಾಸ್ತಿ ಆಗುತ್ತೆ ನೋಡೋಣ. ಅದು ಹಾಗಿರ್ರಿ. ಬಾಲರಾಜ್ ನಗು ಮಸ್ತಿರತ್ತಲ್ವೇನೆ? ಇದಕ್ಕೂ ಮುಂಚೆ ಬಾಲರಾಜನ ತುಂಬಾ ಸರಿ ಟಚ್ ಮಾಡಿದೀನಿ, ಆದ್ರೆ ಯಾವತ್ತೂ ಬರ್ದೇ ಇರೋ ಫೀಲಿಂಗ್ ಅವತ್ ಬಸ್ಸಲ್ಲಿ ಬಂತು. ಆಗ್ಲಿಂದ ನಮ್ದು ಫ್ರೆಂಡ್ಶಿಪ್ ಒಂದೇ ಅಲ್ಲ, ಅದಕ್ಕೂ ಮೀರಿ ಬೇರೆ ಏನೋ ಇದೆ ಅಂತ ಅರ್ಥ ಆಯ್ತು. ಏನ್ ನಿಲ್ಸೋ, ಏನ್ ಕೂತ್ಕೊಂಡಿದ್ದಾನೆ ಇಲ್ಲಿ. ಅದು ಹೊಸ ಹುಡುಗಿ ಪಾನಿಪುರಿ ಎಲ್ಲ ಕಣೋ, ನಮ್ ಸೇರ್ಸಿಲ್ಲ ಸಿರಿ. ಯಪ್ಪ, ಇವ್ರು ಸಿರಿನಾ? ನೆನ್ನೆವರೆಗೂ ಕೀಮಾ ಪೌಲ್ ತರ ಕಾಣಿಸ್ತಾ ಇದ್ಲು, ಇವತ್ತೊಳೆ ಅಮಲ ಪೌಲ್ ತರ ಕಾಣಿಸ್ತವಳೆ. ಇಲ್ಲಿ ನೋಡ್ರೆ, ಏನೇ ಸಿರಿ ಈ ರೇಂಜಿಗೆ ರೆಡಿ ಆಗಿದ್ದಾಳೆ?
ಆದ್ರೆ ಬಾಲರಾಜ್ಗೆ ನನ್ನ ಲವ್ ಬಗ್ಗೆ ಹೇಳ್ಬೇಕಂದ್ರೆ ಸುಮ್ನೆ ಅಲ್ಲ ಕಣೆ, ಸ್ವಲ್ಪ ಆದ್ರೂ ಪ್ರಿಪೇರ್ ಆಗ್ಬೇಕು. ಒಂದೊಳ್ಳೆ ಸೀರೆ ಉಡ್ಬೇಕು, ಸೆಂಟ್ ಹೊಡ್ಕೋಬೇಕು, ಮುಖಕ್ಕೆ ಒಳ್ಳೆ ಮೇಕಪ್ ಮಾಡ್ಕೋಬೇಕು. ಆಗ ನಮ್ಮನ್ ನೋಡಿ ಜೊಲ್ ಸುರಿಸ್ಕೊಂತಾರ ನೋಡು. ಅಪ್ಪಿ ತಪ್ಪಿ ಹೇಳ್ಬಿಡ್ತಾಳ. ಬಾಲರಾಜು, 1 ನಿಮಿಷ. ಏನ್ ಸಿರಿ, ಸೀರಿಯಲ್ ಸಖತ್ ಕಾಣಿಸ್ತಿದೆ, ಏನ್ ವಿಶೇಷ? ಹಾ ಅದು ಹಾ ಬಾಲರಾಜು, ಏನ್ ಹೇಳು. ಬಾಲರಾಜು 1 ನಿಮಿಷ. ಹಾ ಸರಿ. ಏನೇ ಸಖತ್ತಾಗಿ ರೆಡಿ ಆಗಿದ್ಯಾ? ಹುಟ್ಟಪ್ಪನಾ? ಬಾಲರಾಜು ಮನ್ಸಲ್ಲಿ ಪ್ರೀತಿ ಹುಟ್ಸೋದಿನ. ಅದ್ ಸರಿ ಬಿಡು, ನೆನ್ನೆ ನಿಂಗೆ ಲವ್ ಲೆಟರ್ ಬರೀ ಅನ್ನಲ್ಲ, ಬರ್ತೀಯಾ? ಆ, ಇಲ್ವೇ. ಆದ್ರೂ ಇವತ್ ಒಳ್ಳೆ ದಿನ ಅಲ್ಲ ಅನ್ಸುತ್ತೆ. ಒಳ್ಳೆ ದಿನ ನೋಡ್ಕೊಂಡ್ ಹೇಳು. ಇಲ್ವೇ, ನಾನು 500ನ ಕೇಳಿದೀನಿ, ಇವತ್ ಸೂಪರ್ ದಿನ ಅಂತ ಹೇಳಿದ್ರು. ಆದ್ರೆ ನಂಗೆ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ವೇ. ಸ್ವಲ್ಪ ಹೆಲ್ಪ್ ಮಾಡ್ಬಾರ್ದಾ? ಬೇಕಿದ್ರೆ ನನ್ ಮದ್ವೆಗೆ ನಿಂಗೆ ಒಳ್ಳೆ ಸೀರೆ ಇಡ್ತೀನಿ. ಬಾ. ಏನ್ ವಿಷಯ? ಅದು ಮಹಾ, ಏನೋ ಧೈರ್ಯ ಹೇಳೋದಕ್ ಬಾ ಅಂದ್ನೆ. ಇಲ್ಲೇ ಇದ್ರೆ ನಂಗ್ ಒಂಥರ ಅನಿಸ್ತಾ ಇದೆ. ಸ್ವಲ್ಪ ದೂರ ನಿಂತ್ಕೋ. ಅವಳೇನೋ ಹೇಳ್ತಿದ್ರಿ ಅಂತ ಹೇಳ್ತಿಳಲ್ಲ, ನೀನ್ ಸ್ವಲ್ಪ ದೂರ ಹೋಗು. ಹೋಗು ಹೋಗು. ಹಾ ಈಗ ಹೇಳಮ್ಮ. ಐ ಐ ಐ ಐ ಹೇಳು. ಐ ಲವ್ ಯು ಬಾಲರಾಜು. ಲೇ, ಮಹಾಲಕ್ಷ್ಮಿ ಐ ಲವ್ ಯು ಅಂತ ಹೇಳಿ ತಮಾಷೆ ಮಾಡ್ತೀಯಳ? ನಗರ ಎಲ್ರು. ಅದೇ ಅದೇ ಆಗಿರತ್ತೆ. ತಮಾಷೆ ಅನ್ನಿಸ್ತಿದ್ಯಾ ನಿನ್ಗೆ? ನಾನ್ ನಿನ್ನ ಪ್ರೀತಿಸ್ತಿದ್ದೀನಿ ಅಂದ್ರೆ ಅರ್ಥ ಆಗ್ತಿಲ್ವಾ? ಹುಚ್ಚ ಹಿಡಿತಿದ್ಯಾ ನನಗೆ? ಹಸ್ವಾಗ್ತಿದೆ, ತಿನ್ಬೇಕು ಅನ್ನಿಸ್ತಿಲ್ಲ, ನಿದ್ದೆ ಬರುತ್ತೆ, ಮಲ್ಗಕ್ಕಾಗ್ತಿಲ್ಲ. ಇದಕ್ ಮುಂಚೆ ಕನ್ನಡಿ ಮುಂದೆ 10 ನಿಮಿಷ ಇದ್ರೆ ಈಗ ನೀನ್ ನೋಡ್ತೀಯ ಅಂತ ಗಂಟೆ ಗಟ್ಲೆ ನಿಂತ್ಕೊಂಡ್ ರೆಡಿಯಾಗಿ ಬಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ದೆ ಆ ಪೊರ್ಕಿಗಳ ಜೊತೆ ಇರ್ತೀಯ. ಎಲ್ ನೋಡಿದ್ರು ನೀನೇ ಕಾಣಿಸ್ತಿದ್ಯಾ ಕಣೋ ನನ್ಗೆ. ಏನ್ ಯೋಚಿಸಿದ್ರು, ಎಷ್ಟ್ ಯೋಚಿಸಿದ್ರು ಎಲ್ಲದ್ರಲ್ಲೂ ನೀನೇ ಇರ್ತೀಯ. ಮಧ್ಯದಲ್ಲಿ ಇವಳು ಬೇರೆ ಒಬ್ಳು. ಸಾರಿ ಸಿರಿ. ಅವಳು ಗೇಟಿಂದ ನಿನ್ ಹತ್ರ ಬರ್ತಿದ್ರೆ 92 ಹೊಡಿಬೇಕಾಗಿರೋ ಗುಂಡ್ಗೆ 112 ಸರಿ ಹೊಡ್ಕೊಳ್ಳುತ್ತೆ. ಅದ್ ಎಲ್ ನಿಂತ್ ಹೋಗುತ್ತೆ ಅಂತ ಹೆದರ್ಕೊಂಡು ನನ್ ಮನ್ಸಲ್ಲಿರೋ ಮಾತನ್ನ ಹೇಳ್ಬಿಟ್ಟೆ. ಅರ್ಥ ಆಯ್ತಾ? ಏನು ಇನ್ನ ತಮಾಷೆ ಮಾಡ್ತಿದ್ದೀನಿ ಅನ್ಕೋತಿದ್ಯಾ? ಅದು ಅಲ್ಲ, ಹೇಗ್ ಹೇಳ್ಬೇಕು ನಿನಗೆ? ಥ್ಯಾಂಕ್ಸ್ ಸಿರಿ.